ಇದು ಅವರು ಓದಿ ಬಂದಿರತಕ್ಕಂಥ ಒಂದು ಸ್ಥಳ. ಅವರು ಪಟ್ಟಂಥ ಶ್ರಮ ನಮಗೆ ಈಗ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಈ ಒಂದು ಹೆಸರಿನಲ್ಲಿ ಸಿದ್ಧಿಕಂಠ ಶರ್ಮ ಶಾಸ್ತ್ರಿಗಳು ಅಂತೇಳಿ ಬಂದಿರ್ತಾರೆ. ಇಲ್ಲಿ ನೋಡ್ರಿ, ಈ ವಾತಾವರಣಗಳು ನೋಡ್ರಿ, ಇಲ್ಲಿ ನೋಡ್ತಕ್ಕಂಥದ್ದು ಪ್ರತಿಯೊಂದು ವಿಷಯನೂ ಸತ್ಯ. ಇಲ್ಲಿ ನೋಡಿ, ಮೇಲೆ ನೋಡಬೇಕಾದ್ರೆ ಈ ಒಂದು ಕಟ್ಟಡ ಸುಮಾರು ಒಂದು 200 ವರ್ಷದ ಹಳೆಯ ಕಟ್ಟಡ ಆಗಿರ್ತದೆ ಅನಿಸುತ್ತೆ. ಈ 200 ವರ್ಷದ ಹಳೆ ಕಟ್ಟಡದಲ್ಲಿ ಕೂಡ ಇವತ್ತಿಗೂ ವಿದ್ಯಾರ್ಥಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಸ್ಕೃತ ಪಂಡಿತರಾಗಿ ಹೋಗ್ತಾ ಇದ್ದಾರೆ. ಇದರಲ್ಲಿ ಬನಾರಸ್ ಯೂನಿವರ್ಸಿಟಿಯಲ್ಲಿ ನಮ್ಮ ಒಂದು ವಂಶದ ಮುಖ್ಯಸ್ಥ ಅವರು ಒಂದು ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ. ಯೂನಿವರ್ಸಿಟಿಯ ಒಂದು ಸಂಸ್ಕೃತ ಪಂಡಿತರಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಆ ಹೆಮ್ಮೆಯನ್ನು ಹಂಚಿಕೊಳ್ಳೋದಕ್ಕೆ ಎಷ್ಟು ಪದಗಳು ಬೇಕಾದರೂ ಅಷ್ಟು ಪದಗಳು ನಮಗೆ ಸಾಕಾಗಲ್ಲ. ಇದು ಒಂದು ನಮ್ಮ ಪುಣ್ಯದ ಕಾರ್ಯ ಅಂತ ಹೇಳ್ತೇವೆ. ಒಂದೇ ಒಂದು ಜ್ಯೋತಿ, ನಾವು 1921ರಲ್ಲಿ ಅವರು ಬಂದಿರತಕ್ಕಂಥದ್ದಲ್ಲಿ ಆ ಒಂದು ಜ್ಯೋತಿ ಇವತ್ತು ನೂರಾರು ಜ್ಯೋತಿಗಳಾಗಿ ಬೆಳಗ್ತದವೆ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ. ಅವರಿಗೆ ಸೀಮಿತವಾದ ಎಲ್ಲ ಮಕ್ಕಳು ಮೊಮ್ಮಕ್ಕಳ ಕುಟುಂಬದಲ್ಲಿ ಇರ್ತಕ್ಕಂಥವು ಎಲ್ಲವೂ ಇವತ್ತೆಲ್ಲರೂ ವಿದ್ಯಾವಂತರಾಗಿದ್ದಾರೆ. ಅವರು ಸಂಸಾರದಲ್ಲಿ ಅವರು ಸುಖಿಗಳಾಗಿರ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ನನ್ನ ಬಾಯಲ್ಲಿ ನನಗೆ ಯಾಕೆ ಏನಕ್ಕತ್ತು ನನಗೆ ತಡ್ಕೊಳ್ಳಾರ್ದಂಥ ಒಂದು ಆವೇದನೆ, ಒಂದು ಏನಂದರೆ ಆವೇದನೆ ಅಂತಂದರೆ ನಾನು ಅವ್ರ ಮೊಮ್ಮಗನಾಗಿ ಹುಟ್ಟಿರೋದೇ ಒಂದು ಸಾರ್ಥಕತೆ ಅಂತ ನಾನು ಅಂದ್ಕೊಳ್ತೇನೆ. ಇದರಿಂದ ಬೇರೆ ಯಾವುದು ಭಾಗ್ಯ ಬೇಡ. ಅವರು ಕೊಟ್ಟಂಥ ಭಿಕ್ಷೆ, ಅವರ ಶ್ರಮದ ಇವತ್ತು ನಾವು ಒಂದು ಅಗಳು ತಿಂತಾ ಇದ್ದೀವಿ ಅಂತಂದ್ರೂ ಕೂಡ ಅವರ ಒಂದು ಭಿಕ್ಷೆ ಅಂತ ನಾನು ಭಾವಿಸ್ತೇನೆ. ಅವರ ಒಂದು ಭಿಕ್ಷೆ, ಒಂದು ಅಗಳಲ್ಲಿ ಕೂಡ ಸಿದ್ಧಿಕಂಠ ಶರ್ಮ ಶಾಸ್ತ್ರಿಗಳು ಇರ್ತಾರೆ ಅನ್ನೋದು ನನ್ನ ಭಾವನೆ. ಅವರು ಮಾಡಿರ್ತಕ್ಕಂಥ, ನಾವು ಇವತ್ತು ಒಂದು ಸಣ್ಣ ಕಾಲೇಜಲ್ಲಿ ಓದಿ ಹೊರಗಡೆ ಬರಬೇಕಂದ್ರೆ ಎಷ್ಟು ಕಷ್ಟ ಅನಿಸುತ್ತೆ. ಅಂಥದ್ರಲ್ಲಿ ಅವರು ಇಷ್ಟು ದೂರ ಬಂದು ರೊಟ್ಟಿ, ಖಾರ ಪುಡಿ, ಅನ್ನ, ಅದು ಏನು ತಿಂತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಇವತ್ತಿನ ಪ್ರಯಾಣದಲ್ಲೇ ನಾವು ಸುಸ್ತಾಗ್ತೀವಿ. ಅವರು ಅಲ್ಲಿಂದ ಇಲ್ಲಿವರೆಗೆ ಪ್ರಯಾಣ ಮಾಡೋದೇ ಒಂದು ವಾರ 10 ದಿವಸ ಆಗ್ತದೆ ಅಂತ ಹೇಳ್ತಾ ಇದ್ದ. ನಮಗೆ ಅರಿವಿಲ್ದಂಗೆ ಅವ್ರಿಗೇನಾದರೂ ನಾವು ತಪ್ಪು ಮಾತಾಡಿದರೆ ಅದನ್ನು ನಮಗೆ ಕ್ಷಮಿಸಲಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ದುಃಖ ಪಡೋದಕ್ಕಿಂತ ಮುಖ್ಯವಾಗಿ ಅವರನ್ನು ನೆನೆಸ್ಕೊಳ್ತಾ ಇದ್ದೇನೆ. ಅವರು ಯಾವ ಧೂಳಿಗೂ ನಾನು ಸಮ ಅಲ್ಲ, ಯಾವ ಧೂಳಿಗೂ ನಾವು ಸಮ ಅಲ್ಲ. ಇವತ್ತು ನನ್ನಲ್ಲಿ ಏನಿದೆ ಅಂತಂದರೆ ಅವ್ರು ಹಾಕಿದ ಭಿಕ್ಷೆ ನನಗೆ, ಮಕ್ಕಳಿಗೆ, ಎಲ್ಲರಿಗೂ ಒಂದು ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ನಿಮ್ಮಿಂದ ಈ ಅವರ ಆತ್ಮ ಇಲ್ಲಿ ಸುತ್ತಾಡುತ್ತೆ ಅನ್ನೋ ಒಂದೇ ನಂಬಿಕೆಯಿಂದ ಆ ಸಂಸ್ಕೃತ ಒಂದು ವಿದ್ಯೆಯನ್ನು ಕಲಿತಂಥ ಒಂದು ಮಹಾಪುರುಷ ಅವರು ಇಲ್ಲಿರ್ತಾರಂತ ನನ್ನ ಭಾವನೆಯಿಂದ ಇವತ್ತು ಅವರು ಸ್ಮರಣೆ ಮಾಡ್ತಾ ಅವರ ಬುಕ್ಕನ್ನು ಅವರು ಯೂನಿವರ್ಸಿಟಿ ಎದುರುಗಡೆ ಬಿಡುಗಡೆ ಮಾಡಬೇಕಂತ ಒಂದು ನಿಶ್ಚಯದಿಂದ ಬಂದಿದ್ದೆ. ಅದು ಆಗಿದೆ. ಅದು ದೈವೇಚ್ಛೆ ಅಂತ ಎಲ್ಲವೂ ಮುಗಿದಿದೆ. ಇದರಿಂದ ನನಗೂ ಬಹಳ